ಇನ್ನು ಈ ಪ್ರತಿಭಟನಾಕಾರರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇರೋದರಿಂದ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ರೈತರ ಮುತ್ತಿಗೆಯನ್ನು ತಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಾಲಿನಿ ಸಿಟಿ ಮೈದಾನದಿಂದ ರ್ಯಾಲಿ ಹೊರಡ್ತಾ ಇದ್ದಂತೆ ರೈತರನ್ನ ಮತ್ತು ಬಿಜೆಪಿ ಮುಖಂಡರನ್ನ ತಡೆಯೋದಕ್ಕೆ ಸಿದ್ಧತೆಯಾಗ್ತಾ ಇದೆ. ಬೆಳಗಾವಿಯ ಹಳೆ ಪಿಬಿ ರಸ್ತೆಯಲ್ಲಿ ಪೊಲೀಸರ ಸರ್ಪಗಾವಲನ್ನು ನೋಡ್ತಾ ಇದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. 14 ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಮಾಲಿನಿ ಸಿಟಿ ಮೈದಾನದ ವೇದಿಕೆಯಲ್ಲಿದ್ದಾರೆ ಸದ್ಯ ಬಿಜೆಪಿ ನಾಯಕರು. ವೇದಿಕೆಯಿಂದ ಇಳಿದು ಪ್ರತಿಭಟನಾ ಮೆರವಣಿಗೆಯನ್ನ ಶುರು ಮಾಡಿದ ತಕ್ಷಣ ಅದನ್ನು ತಡೆಯುವಂತ ಪ್ರಯತ್ನ ಪೊಲೀಸರು ಮಾಡುತ್ತಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿದ್ದಾರೆ. ಕಮಿಷನರ್, 2 ಎಸ್ಪಿ, 3 ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನ ನೀಡಲಾಗಿದೆ. ಜಲಪಿರಂಗಿ ವಾಹನ ಇದೆ, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಇದೆ, 9 ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ. ಬಿಜೆಪಿ ಮಹಾಪ್ರತಿಭಟನೆ ಹಿನ್ನೆಲೆ ಇವತ್ತು ಇಲ್ಲಿ ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧ ಬಳಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಆ ಹಿನ್ನೆಲೆ ಬೆಳಗಾವಿಯ ಪ್ರತಿಭಟನಾ ಸ್ಥಳದಲ್ಲಿ ಬಹಳಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆ ಬೆಳಗಾವಿ ಪೊಲೀಸ್ ಕಮಿಷನರ್ ಬೋರ್ಸೆ ಅವರ ಅವರಿಗೆ ಕೇಳೋಣ. ಸರ್, ಯಾವ ರೀತಿ ಪ್ರತಿಭಟನೆಗೆ ಬಂದೋಬಸ್ತ್ ಮಾಡ್ಕೊಂಡಿರಿ ಸರ್? ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ನಮ್ಮ ಡಿಪ್ಲಾಯ್ ಮಾಡಿದ್ದೀವಿ. ನಮ್ಮದು KSRP, CAR, DR ಅವರದ್ದು ಕೂಡ ಡಿಪ್ಲಾಯ್ಮೆಂಟ್ ಮಾಡಲಾಗಿದೆ. ನಮ್ಮದು ಸ್ಪೆಷಲ್ ವೆಹಿಕಲ್ ವರುಣ ಮತ್ತು ವಜ್ರ ಅದು ನಾವು ಬಳಸ್ತಾ ಇದ್ದೀವಿ. ಪೂರ್ತಿ ಹೈವೇ ಮೇಲೆ, ಅಂಡರ್ ಪಾಸ್ ಮೇಲೆ ಎಲ್ಲೆಲ್ಲಿ ಯಾವುದೇ ತೊಂದರೆ ಉಂಟಾಗಬಹುದು ಆ ಎಲ್ಲ ಸ್ಪಾಟ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮದು ಡಿಪ್ಲಾಯ್ಮೆಂಟ್ ಇದೆ. ಮತ್ತು ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ. ಸರ್, ಈಗ ಭಾಳಷ್ಟು ಜನ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಬಿಜೆಪಿಯಿಂದ. ಆ ಥರ ಆ್ಯಕ್ಟಿವಿಟಿಗೆ ಯಾವುದೇ ಅನುಮತಿ ಇಲ್ಲ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕಾಗೇ ಮಾಡಿದ್ವಿ. ಈಗ ಭಾಳಷ್ಟು ರೋಡ್ ಬಿಜೆಪಿಗರು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಮೇಲೆ ಗೂಬೆ ಕುರಿಸೋ ಕೆಲಸ ಮಾಡ್ತಿದ್ದಾರೆ ಇವರು. ಇದೊಂದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಂತ ಕಾಂಗ್ರೆಸ್ ಹೇಳಿದೆ. ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ರೈತರ ಬೆಳೆ ಖರೀದಿ ಮಾಡ್ತಾ ಇಲ್ಲ. ವಿಪಕ್ಷದವರು ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ, ಕೇಂದ್ರಕ್ಕೆ ಒತ್ತಾಯ ಮಾಡಲಿ ಅಂತ ಕಾಂಗ್ರೆಸ್ ಹೇಳಿದೆ. ರೈತರ ಸಮಸ್ಯೆ ಏನಿದೆ ಅದಕ್ಕೆ ಇನ್ನ ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಭಾಗಿಯಾಗ್ತಾ ಇಲ್ಲ? MRPಗೆ ಹಣ ಯಾಕೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾ ಇಲ್ಲ? ಕಬ್ಬಿಗೆ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ, ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ಕಬ್ಬಿಂದು ಸಮಸ್ಯೆ ಅದು ಕೂಡ ಪರಿಹಾರ ಸರ್ಕಾರ ಆಸಕ್ತಿ ತಗೊಂಡು ಮಾಡಿದೆ. ಮತ್ತು ಮೆಕ್ಕೆಜೋಳದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಷ್ಟು ಬಿಟ್ಟರೆ ಉಳಿದಾಗ ನೋಡೋಣ ಏನೇನು ಅವ್ರು ಕೇಳ್ತಾರೋ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ. ಮತ್ತು ವಿಶೇಷವಾಗಿ ಬೆಳಗಾಂ ಸೆಷನ್ನಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಕೊಡುತ್ತೆ. BJPಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. BJP ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು ಜ್ಞಾಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.